ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಕೆಲವೊಂದಷ್ಟು ಫೇಕ್ ನ್ಯೂಸ್ಗಳು ಈಗ ಗೃಹಲಕ್ಷ್ಮಿ ವಿಚಾರದಲ್ಲಿ ಬರ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ, ನಿಮ್ಮೆಲ್ರಿಗೂ ಒಂದು ಇನ್ಫಾರ್ಮೇಶನ್ ಮಾಡೋಣ. ಯಾಕಂದ್ರೆ ತುಂಬಾ ಊಹಾಪೋಹಗಳಿಗೆ ಕಿವಿ ಕೊಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ಸೊ ಒಂದು ಫೇಕ್ ನ್ಯೂಸ್ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅಂತ ಹೇಳಿ ಸುಮಾರು ಒಂದು 10 ದಿನದ ಹಿಂದೆಯಿಂದನೇ ನಾನು ವಿಡಿಯೋನ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂಡ್ ಎಲ್ಲರಿಗೂ ಅಮೌಂಟ್ ಬರ್ತಾ ಇದೆ, ಯಾರಿಗೂ ಬರ್ತಾ ಇಲ್ಲ ಅಂತ ಹೇಳಿ ಏನಿಲ್ಲ, ಎಲ್ಲರಿಗೂ ಹಂತ ಹಂತವಾಗಿ ಅಮೌಂಟ್ ಜಮಾ ಆಗ್ತಾ ಇದೆ. ನಾನು ಹೇಳಿದ್ದೀನಿ ನಿಮ್ಗೆ, ಏಪ್ರಿಲ್ ತಿಂಗಳು ಪೂರ್ತಿಯಾಗಿ 28, 29 ಎಲ್ಲರ ಖಾತೆಗೆ ಜಮಾ ಆಗುತ್ತೆ, ನೀವೇನು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದೀನಿ. ಅಂಡ್ ಅಮೌಂಟ್ ಬಂದಿಲ್ಲ ಅಂತಂದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಇದಕ್ಕೆ ಅಂತ ಹೇಳಿ ಸಪರೇಟ್ ಆಗಿ ಇವಾಗ ಒಂದು ಡಿಪಾರ್ಟ್ಮೆಂಟ್ ನ ಮಾಡಿದ್ದಾರೆ, ಅಲ್ಲಿಗೆ ಹೋಗಿ ಗೃಹಲಕ್ಷ್ಮಿ ಹಣ ಬರುತ್ತೆ, ಅದನ್ನ ಸರಿ ಮಾಡ್ಕೊಡ್ತಾರೆ ಅಂತ ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ನಮ್ ಜನ ಇದನ್ನ ಯುಟಿಲೈಸ್ ಮಾಡ್ಕೊಂತಿಲ್ಲ. ಅಯ್ಯೋ ಬಿಸ್ಲಿದ್ಯಪ್ಪ, ಅಯ್ಯೋ ಅಷ್ಟು ದೂರ ಹೋಗ್ಬೇಕಪ್ಪ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿ ಹಣ ನಿಮಗೆ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ನಾಳೆ ದಿನ ಕ್ಯಾನ್ಸಲ್ ಆದ್ಮೇಲೆ ಬಾಯ್ ಬಡ್ಕೊಂಡ್ರೆ ಇಲ್ಲಿ ಏನೋ ಪ್ರಯೋಜನ ಇಲ್ಲ ಅಲ್ವಾ. ನಾವು ಇನ್ಫಾರ್ಮ್ ಮಾಡಿದಾಗ ನೀವು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಯಾವ್ದೋ ಕಾರ್ಯರೂಪಕ್ಕೆ ಬರೋದಿಲ್ಲ. ಇದರ ಬೆನ್ನಲ್ಲೇ ಈಗ ಬರ್ತಾ ಇರುವಂತ ಒಂದು ಫೇಕ್ ನ್ಯೂಸ್ ಏನು ಅಂತ ಅಂದ್ರೆ, 30ನೇ ಕಂತಿನ ಹಣನ ಜಮಾ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇಷ್ಟಿಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಫೇಕ್ ಇನ್ಫಾರ್ಮೇಶನ್ಗಳು, ಫೇಕ್ ವಿಡಿಯೋಗಳು ಬರ್ತಾ ಇರುವಂತದ್ದು. ಸೊ ನೀವು ಯಾವಾಗಿದ್ರು ಅಷ್ಟೇ, ಗೃಹಲಕ್ಷ್ಮಿ ವಿಚಾರ ಆಗಿರ್ಬೋದು, ರೇಷನ್ ಕಾರ್ಡ್ ವಿಚಾರ ಆಗಿರ್ಬೋದು, ಅಫಿಷಿಯಲ್ ಆಗಿ ಬಂದು ಮೀಡಿಯಾಗಳ ಮುಂದೆ ಅದಕ್ಕೆ ಸಂಬಂಧಪಟ್ಟಿರುವಂತ ಮಿನಿಸ್ಟರ್ಗಳು, ಅದಕ್ಕೆ ಸಂಬಂಧಪಟ್ಟಿರುವಂತ ಇಲಾಖೆಯಲ್ಲಿ ಯಾರಾದ್ರೂ ಒಬ್ರು ಹೌದು ನಾವು ಈ ತರ ಅಮೌಂಟ್ ನ ರಿಲೀಸ್ ಮಾಡಿದೀವಿ ಅಥವಾ ಈ ತಿಂಗಳು ನಾವು ಇಷ್ಟು ಅಮೌಂಟ್ ನ ರಿಲೀಸ್ ಮಾಡಿದೀವಿ ಅಂತ ಹೇಳಿ ಮೀಡಿಯಾಗಳ ಮುಂದೆ ಅಫಿಷಿಯಲ್ ಸ್ಟೇಟ್ಮೆಂಟ್ ನ ಕೊಡ್ಬೇಕು. ಇಲ್ಲ ಅಂತಂದ್ರೆ ನೋಟಿಫಿಕೇಶನ್ಸ್ ಗಳನ್ನ ರಿಲೀಸ್ ಮಾಡ್ಬೇಕು ಗೌರ್ಮೆಂಟ್ ಕಡೆಯಿಂದ. ಇದೆರಡನ್ನೂ ಮಾಡಿಲ್ಲ ಅಥವಾ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಅಂದಾಗ ಯಾವ್ದು ಎಲ್ಲಾನು ಸುಳ್ಳು ವಿಚಾರಗಳು, ಅದಕ್ಕೆ ಕಿವಿ ಕೊಡಕ್ ಹೋಗ್ಬೇಡಿ. ಕ್ಲಿಯರ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಾಸ್ಟ್ ಟೈಮ್ ಹೇಳಿದ್ರು 28, 29 ನಾನು ಈ ತಿಂಗಳಲ್ಲಿ ಕೊಡ್ತೀನಿ ಅಂತ. ಅಂದ್ರೆ ಈ ತಿಂಗಳು ನಿಮ್ಗೆ 4,000 ರೂಪಾಯಿ ಸಿಗ್ತಾ ಇರುವಂತದ್ದು. 30ನೇ ಕಂತಿನ ಹಣದ ಬಗ್ಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಮಾತಾಡ್ತಾನೆ ಇಲ್ಲ. ಯಾಕಂದ್ರೆ ಇವಾಗ ಆಲ್ರೆಡಿ ರಾಜ್ಯದ ಒಂದು ಗೌರ್ಮೆಂಟ್ ಅಲ್ಲಿ ಕೆಲವೊಂದಷ್ಟು ವಿಚಾರಗಳು, ಒಂದಷ್ಟು ಗಲಾಟೆಗಳು ನಡೀತಾ ಇರೋದು ನಿಮ್ಗೆ ಗೊತ್ತಿದೆ. ಅವ್ರು ರಿಸೈನ್ ಮಾಡ್ಬೇಕು, ಇವ್ರು ರಿಸೈನ್ ಮಾಡ್ಬೇಕು ಅಂತ ಹೇಳಿ ಕೆಲವೊಂದಷ್ಟು ವಿಚಾರಗಳು ನಡೀತಾರೆ, ನಿಮ್ಗೆ ಗೊತ್ತಿದೆ. ಮತ್ತೆ ಮೊನ್ನೆ ಬೈ ಎಲೆಕ್ಷನ್ ಕೂಡ ಆಗಿದೆ. ಎಲ್ಲದರದ್ದು ರಿಸಲ್ಟ್ಸ್ ಗಳು ಬರ್ಬೇಕು, ಅದ್ರ ಮೇಲೆ ಇವರು ಕಾರ್ಯರೂಪಕ್ಕೆ ಏನ್ ತರ್ತಾರೆ, ಏನ್ ಮಾಡ್ತಾರೆ ಅಂತ ಹೇಳಿ ನೋಡ್ಬೇಕು. ಎಲೆಕ್ಷನ್ ಇದ್ದಾಗ ಏನೋ 28, 29 ರಿಲೀಸ್ ಮಾಡಿದ್ದಾರೆ, ಬಟ್ 30 ರಿಲೀಸ್ ಮಾಡಿದೀವಿ ಅಂತ ಏನು ಹೇಳ್ತಾ ಇಲ್ವ, ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ 29ವರೆಗೂ ಅಷ್ಟೇ ನಾವು ರಿಲೀಸ್ ಮಾಡಿರೋದು ಅಂತ ಹೇಳಿ. ಸೊ 30ನೇ ಕಂತಿನ ಹಣ ಬಂದಿದೆ ಅಥವಾ ಜಮಾ ಆಗಿದೆ ಅಂತ ಹೇಳಿ ಅಫಿಷಿಯಲ್ ಆಗಿ ಎಲ್ಲೂ ಅನೌನ್ಸ್ಮೆಂಟ್ ನ ಮಾಡಿಲ್ಲ. ಅನೌನ್ಸ್ ಮಾಡೋವರೆಗೂ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ. ಯಾಕಂದ್ರೆ ಆಮೇಲೆ ಎಲ್ಲ ಕಮೆಂಟ್ ಶುರು ಮಾಡ್ತಾರೆ, 30ನೇ ಕಂತಿನ ಹಣ ಬಂದಿಲ್ಲ, 30ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ರಿಲೀಸ್ ಆಗಿದ್ರೆ ತಾನೇ ಬರೋದಿಕ್ಕೆ. ಸೊ ಹಾಗಾಗಿ ಹೇಳ್ತಿರೋದು 28, 29 ಈ ತಿಂಗಳು ಪೂರ್ತಿ ಟೈಮ್ ತಗೊಂಡಿದ್ದಾರೆ, ಅದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. 30ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದ್ರೆ ರಿಲೀಸೇ ಆಗಿಲ್ಲ, ಜಮಾ ಆಗೋದಿಕ್ಕೆ. ರಿಲೀಸ್ ಆಗುತ್ತೆ, ಗೌರ್ಮೆಂಟ್ ಅನೌನ್ಸ್ ಮಾಡಿನೇ ನಿಮಗೆ ಹೇಳುವಂತದ್ದು. ಯಾಕಂದ್ರೆ ಇವಾಗ ಸ್ಪೆಷಲಿ ಗೃಹಲಕ್ಷ್ಮಿ ವಿಚಾರದಲ್ಲಿ ಅನೌನ್ಸ್ಮೆಂಟ್ ಮಾಡ್ಲಿಲ್ಲ, ಸಡನ್ ಆಗಿ ಬಿಟ್ಬಿಟ್ರು ಅಂತಂದ್ರೆ ಆಗಲ್ಲ. ಅನೌನ್ಸ್ ಮಾಡೇ ಬಿಡ್ಬೇಕು, ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಬೇಕು. ಪ್ಲಸ್ ಇವ್ರುಗಳು ನಾವ್ ಈ ಕಂತಿನ ಹಣ ಕೊಟ್ಟಿದೀವಿ ಅಂತ ಹೇಳಿ ಮೀಡಿಯಾ ಮುಂದೆ ಬರ್ಬೇಕು ಈ ಮಿನಿಸ್ಟರ್ಗಳು. ಸೊ ಇಷ್ಟೊಂದು ನಿಮ್ಗೆ ಗೊತ್ತಿರೋ ಕಾರಣ ನಿಮಗೆ ಎಲ್ಲಾ ವಿಚಾರಗಳು ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನೇ ಡೌಟ್ ಇದ್ರು ಡಿವಿಟಿ ಸ್ಟೇಟಸ್ ನ ಚೆಕ್ ಮಾಡಿ, ನಿಮ್ಗೆ ಎಲ್ಲಾ ಕಂತಿನ ಹಣನು ಲಿಸ್ಟ್ ಅಲ್ಲಿ ನಿಮಗೆ ಡೀಟೇಲ್ಸ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಹೇಳ್ತಿರೋದು, ಕಿವಿ ಕೊಡೋಕ್ ಹೋಗ್ಬೇಡಿ. 30ನೇ ಕಂತಿನ ಹಣ ರಿಲೀಸ್ ಆಗ್ಲಿಲ್ಲ, 28, 29 ಈ ತಿಂಗಳು ಪೂರ್ತಿ ಟೈಮ್ ಇದೆ, ಎಲ್ಲರ ಖಾತೆಗೂ ಬರುತ್ತೆ. ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ತಹಸೀಲ್ದಾರ್ ಆಫೀಸಿಗೆ ಭೇಟಿ ನೀಡಿ, ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದೀನಿ. ಸೊ ಕನ್ಫ್ಯೂಷನ್ಸ್ ಬೇಡ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರ. ಸದ್ಯಕ್ಕೆ ರೇಷನ್ ಕಾರ್ಡ್ ಆಗ್ಲಿ ಅಥವಾ ಗೃಹಲಕ್ಷ್ಮಿ ಇದು ಬಿಟ್ಟು ಬೇರೆ ಯಾವ್ದಾದ್ರು ವಿಚಾರಗಳಾಗ್ಲಿ ಅಪ್ಡೇಟ್ಸ್ಗಳು ಇಲ್ಲ. ಅಪ್ಡೇಟ್ಸ್ಗಳು ಬಂದಾಗ ಖಂಡಿತ ವಿಡಿಯೋ ಮಾಡಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಅಲ್ಲಿ. ನಮಸ್ಕಾರ.